ಶೂಟಿಂಗ್ ಅಂತ ಬಂದಮೇಲೆ ತಂದೆ ಆದಂತಹ ಚಾಲೆಂಜಸ್ ಎಲ್ರಿಗೂ ಇರುತ್ತೆ. ಸೊ ವೈಲ್ಡ್ ಶೂಟಿಂಗ್ ಅದರದ್ದೇ ಆದಂತಹ ಚಾಲೆಂಜಸ್ ಇತ್ತು ನನಗೆ. ಬಟ್ ರೈಟ್ ನಾವು ನಿಮ್ಮನ್ನು ನೀವು ಸ್ಕ್ರೀನ್ ಮೇಲೆ ನೋಡ್ಕೊಂಡಾಗ ಯು ಫೀಲ್ ರಿಯಲಿ ಗುಡ್. ಸೊ ತುಂಬಾ ಖುಷಿ ಆಗ್ತಾ ಇದೆ. ಟೆಲಿವಿಷನಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಿದ್ದು. ಬಟ್ ನನಗೆ ತುಂಬ ಏನಂತ ಹೇಳ್ತಾರೆ ಆಡಿಷನ್ಸ್ಗೆಲ್ಲ ತುಂಬ ಕಾಲ್ ಬರ್ತಾಯಿತ್ತು. ಸೊ ನಾನು ಟೆಲಿವಿಷನಲ್ಲಿ ಆ್ಯಕ್ಟಿವ್ ಆಗಿದ್ದಾಗ ಇದ್ರದ್ದೊಂದು ಆಪರ್ಚುನಿಟಿ ನನಗೆ ಬಂದಿತ್ತು. ಅಂದರೆ ನನಗೆ ಪರಿಚಯ ಇರೋದ್ರ ಮೂಲಕ ನನಗೆ ಒಂದು ಆಡಿಷನ್ ಬಗ್ಗೆ ಹೇಳಿದರು. ಸೊ ಐ ಜಸ್ಟ್ ವೆಂಟ್ ಆ್ಯಂಡ್ ಆಸ್ಕ್ಡ್ ಅಬೌಟ್ ದ ವಿಡಿಯೋ ಆಲ್ಬಮ್ ಸಾಂಗ್. ಸೊ ಅದು ಥೀಮ್ ಕೇಳಿದಾಗ ತುಂಬಾ ಖುಷಿ ಆಯಿತು. ಆ್ಯಂಡ್ ಈ ಆಪರ್ಚುನಿಟಿ ಬಂದಿರೋದ್ರಿಂದ ಲೀಡಾಗಿ ಐ ಫೆಲ್ಟ್ ನನಗೂ ಇದು ಒಂದು ಒಳ್ಳೆಯ ಆಪರ್ಚುನಿಟಿ ನನ್ನನ್ನು ನಾನು ಲಾಂಚ್ ಮಾಡ್ಕೊಳ್ಳೋಕ್ಕೆ ಅಂತ. ಸೊ ಅದಾದಮೇಲೆ ಟುಡೇ ಯು ಆರ್ ಸೀಯಿಂಗ್ ಮೀ. ಸೊ ಐ ಆಮ್ ಫೀಲಿಂಗ್ ರಿಯಲಿ ಹ್ಯಾಪಿ. ಅಗೇನ್ ಗಿಚ್ಚಿ ಗಿಲಿಗಿಲಿ ನನಗೆ ಒಂದು ಫಸ್ಟ್ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಂತಹ ಸ್ಟೇಜ್. ಸೊ ತುಂಬಾ ಖುಷಿಯಾಗುತ್ತೆ. ಯಾಕಂದರೆ ಕಲಾವಿದೆಯಾಗಿ ಅಲ್ಲಿನೂ ನಾನು ತುಂಬ ಕಲ್ತಿದ್ದೀನಿ. ತದನಂತರ ನಾನು ಅಂದರೆ ಕಲರ್ಸಲ್ಲೇ ಭಾಗ್ಯಲಕ್ಷ್ಮಿಯಲ್ಲಿ ಮತ್ತು ವಿಲನ್ನಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿ ಒಂದು ಕಾಮಿಡಿ ಹ್ಯೂಮರ್ ತೋರಿಸಿದ್ರೆ ಇಲ್ಲಿ ನಾನು ವಿಲನಿಶ್ ಆಗಿ ನನ್ನ ಕ್ಯಾರೆಕ್ಟರ್ ಇತ್ತು. ಸೊ ಆ್ಯಸ್ ಆ್ಯನ್ ಆ್ಯಕ್ಟರ್ ನನಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಅಂದರೆ 2 ವಿಭಿನ್ನ ಪಾತ್ರಗಳಿರೋದ್ರಿಂದ. ಸೊ ಇವಾಗ ನೆನೆಸ್ಕೊಂಡ್ರೆ ಎಲ್ಲನೂ ನನಗೊಂದು ಏನಂತಾರೆ ಲರ್ನಿಂಗೆ. ಎಲ್ಲನೂ ಒಂದೊಂದು ದಿನವೂ ನನಗೊಂದೊಂದು ಕಲಿಕೆನೇ. ಸೊ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನನಗೆ ಅಲ್ಲೆಲ್ಲ ಒಂಥರ ಮನೆ ಥರ. ಗಿಚ್ಚಿಗಿಲಿ ಆಗಿರಲಿ ನನಗೆ ಒಂದು ಮನೆ ಅಟ್ಮಾಸ್ಫಿಯರ್ ಆಗಿತ್ತು. ಯಾಕಂದರೆ ಅಲ್ಲೇ ನಾವು ಕಲಿತು ಬೆಳೆದಿದ್ದು. ಅಲ್ಲಿರೋ ಅಟ್ಮಾಸ್ಫಿಯರ್ ಆಗಿರಲಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಆಮೇಲೆ ಭಾಗ್ಯಲಕ್ಷ್ಮಿ ಅಂತ ಬಂದಾಗ ಸೀರಿಯಲ್ ಅದು ಬೇರೆ ಥರ ವಾತಾವರಣ. ಸೊ ಎಲ್ಲ ನೋಡಿದ್ರೆ ಒಂದೊಂದು ಟೀಚಿಂಗ್ ಲೆಸನ್. ಸೊ ಐ ಫೀಲ್ ರಿಯಲಿ ಪ್ರೌಡ್ ಆಫ್ ಇಟ್. 3 ಪ್ರಾಜೆಕ್ಟ್ಸ್ ಬರೋದಿದೆ. ಅಂದರೆ ಮುಹೂರ್ತ ಇನ್ನು ನೆಕ್ಸ್ಟ್ ಮಂತ್ ಆಗಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಅದ್ರ ಬಗ್ಗೆ. ನೋಡೋಣ ಏನಾಗುತ್ತೆ ಅಂತ. ಬಿಕಾಸ್ ನನಗೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ಸ್ಟಾರ್ಟ್ ಆದಮೇಲೆ ಹೇಗೆ ಎತ್ತಾ ಅಂತ. ಸೊ ಬೇಗನೆ ಶೂಟಿಂಗ್ ಮುಗಿದು ತೆರೆ ಮೇಲೆ ಖಂಡಿತವಾಗ್ಲೂ ಬೇಗ ಬರುತ್ತೆ. ಸೊ ನೀವೆಲ್ಲರೂ ಕಾದು ನೋಡಬೇಕಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.